ಮೈಸೂರಿನಲ್ಲಿ ವೇಶ್ಯಾವಾಟಿಕೆ ದಂಧೆ ಮೇಲೆ ದಾಳಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಮೈಸೂರಿನಲ್ಲಿ ವೇಶ್ಯಾವಾಟಿಕೆ ದಂಧೆ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ವಿಚಾರಣೆಯ ವೇಳೆ ಕೆಲವೊಂದು ಆರೋಪವನ್ನ ಮಾಡಿದ್ದಾನೆ ಈ ದಂಧೆಯ ಕಿಂಗ್ ಪಿನ್. ದಾಳಿ ನಡೆದಂತ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಡೈರಿಯಲ್ಲಿ ಕೆಲವೊಂದು ಅಂಶ ಉಲ್ಲೇಖ ಆಗಿದೆ. ಸಿಸಿಬಿಗೆ 7,000, ಪೇದೆಗೆ 10,000 ಕೊಟ್ಟಿರೋದ್ರ ಬಗ್ಗೆ ಆ ಡೈರಿಯಲ್ಲಿ ಉಲ್ಲೇಖ ಮಾಡಿದಾರಂತೆ. ನಿನ್ನೆ 2 ಬ್ಯೂಟಿ ಪಾರ್ಲರ್ಗಳ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ರು. ನಗದು ಇಲ್ಲದ ಗ್ರಾಹಕರಿಗೆ ಸ್ವೈಪಿಂಗ್ ಮೂಲಕ ಪಾವತಿಸುವಂತ ವ್ಯವಸ್ಥೆಯನ್ನ ಕೂಡ ಮಾಡಿದ್ರಂತೆ. ಸ್ವೈಪ್ ಮಾಡಿದ ರಶೀದಿಗಳು ಕೂಡ ದಂಧೆಕೋರರ ಬಳಿ ಪತ್ತೆಯಾಗಿದೆ. ಹೈಟೆಕ್ ವೇಶ್ಯಾವಾಟಿಕೆಗೆ ಪೊಲೀಸರೇ ಸಾಥ್ ಕೊಟ್ಟಿರುವಂತಹ ಶಂಕೆ ಇದರಿಂದ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಸಿಬಿಗೆ 7,000, ಪೇದೆಗೆ 10,000 ಕೊಟ್ಟಿರೋದ್ರ ಬಗ್ಗೆ ದಾಳಿ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಡೈರಿಯಲ್ಲಿ ಉಲ್ಲೇಖ ಆಗಿರೋದ್ರಿಂದ ಈ ಹೈಟೆಕ್ ವೇಶ್ಯಾವಾಟಿಕೆಗೆ ಪೊಲೀಸರೇ ಹೆಲ್ಪ್ ಮಾಡ್ತಾ ಇದ್ರ, ಸಹಕಾರ ಕೊಟ್ಟಿದ್ರ ಅನ್ನುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗುತ್ತೆ. ಅಲ್ಲಿ ನಗದು ಇಲ್ಲದ ಗ್ರಾಹಕರಿಗೆ ಸ್ವೈಪಿಂಗ್ ಮೂಲಕ ಪಾವತಿಸುವಂತ ವ್ಯವಸ್ಥೆಯನ್ನ ಮಾಡಲಾಗಿತ್ತಂತೆ. ಹಾಗೆ ಸ್ವೈಪ್ ಮಾಡಿದ ರಶೀದಿಗಳು ಕೂಡ ದಂಧೆಕೋರರ ಬಳಿ ಪತ್ತೆಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಒಡನಾಡಿ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಸ್ಟ್ಯಾನ್ಲಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸ್ಟ್ಯಾನ್ಲಿ ಅವರೇ. ನಮಸ್ಕಾರ ಮೇಡಮ್. ಸ್ಟ್ಯಾನ್ಲಿ ಅವರೇ, ಈಗ ಮೈಸೂರಿನಲ್ಲಿ 2 ಬ್ಯೂಟಿ ಪಾರ್ಲರ್ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ನಡೀತಾ ಇದೆ ಅನ್ನೋದು ಗೊತ್ತಾಗಿದೆ. ಅದರ ಜೊತೆಗೆ ಪೊಲೀಸರೇ ಹೆಲ್ಪ್ ಮಾಡ್ತಾ ಇದ್ದಾರೆ ಹಣವನ್ನ ಪಡೆದುಕೊಂಡು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಒಂದು ಶಂಕೆ ವ್ಯಕ್ತವಾಗ್ತಿದೆ ಅನ್ನೋದಾದ್ರೆ ಪೊಲೀಸರ ಸಹಕಾರದಿಂದನೇ ಈ ರೀತಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇತ್ತಾ ಅಂತ. ಮೊದಲನೇದಾಗಿ ಅವು ಬ್ಯೂಟಿ ಪಾರ್ಲರ್ಗಳಲ್ಲ. ಬ್ಯೂಟಿ ಪಾರ್ಲರ್ ಅಂತ ಬೋರ್ಡ್ ಇದೆ ಅಷ್ಟೇನೆ. ಅಲ್ಲಿ ಬ್ಯೂಟಿ ಪಾರ್ಲರ್ ನಡೆಸ್ಲಿಕ್ಕೆ ಬೇಕಾದಂತ ಪರಿಕರಗಳಾಗ್ಲಿ ಅಥವಾ ಹೆಣ್ಣು ಮಕ್ಕಳಾಗ್ಲಿ ಅಲ್ಲಿ ಹೋಗಲ್ಲ. ಅಲ್ಲಿ ಹೋಗ್ತಿದ್ದ ಎಲ್ಲರೂ ಕೂಡ ಗಂಡಸರು ಮಾತ್ರ. ಅಲ್ಲಿ ಅವ್ರು ಮ್ಯಾಕ್ಸಿಮಮ್ ಎಕ್ಸ್ಕ್ಯೂಸ್ ಕೊಟ್ಕೋಬಹುದಾಗಿದ್ದು ಮಸಾಜ್ ನಡೆಸ್ತಾ ಇದ್ದೀವಿ ಅಂತ ಹೇಳೋದು ಒಂದು. ಇನ್ನೊಂದು, ಈ ಮಸಾಜ್ ಅಂತ ಹೇಳುವಂತಹ ಬ್ಯಾನರ್ ನ ಕೆಳಗೆ ಈ ರೀತಿಯಾದಂತಹ ಲೈಂಗಿಕ ವ್ಯಾಪಾರಗಳು ನಡೀತಾ ಇದ್ದಾವೆ. ಇದು ತಿದ್ದುಪಡಿ ಆಗ್ಬೇಕಾಗಿದೆ. ಯಾಕಂದ್ರೆ ಮಸಾಜ್ ಮೇಲ್ ಟು ಫೀಮೇಲ್, ಫೀಮೇಲ್ ಟು ಮೇಲ್ ನಡೆಸುವಂತದ್ದು ಬೇಕಾಗಿಲ್ಲ ನಮ್ಗೆ. ಬೇಕಾದಷ್ಟು ಒಳ್ಳೆಯ ಮಸಾಜ್ ಪಾರ್ಲರ್ಗಳಿದ್ದಾವೆ, ಬೇಕಾದಷ್ಟು ಒಳ್ಳೆಯ ಬ್ಯೂಟಿ ಪಾರ್ಲರ್ಗಳಿದ್ದಾವೆ. ಇವರೆಲ್ಲರಿಗೂ ಕೂಡ ಕಳಂಕ ತರುವಂತ ಕೆಲಸ ಕೆಲವು ಸೆಂಟರ್ಗಳು ನಡೆಸ್ತಾ ಇರುವಂತದ್ದು. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಬಹುತೇಕ ಜನ ಎಫಿಷಿಯಂಟ್ ಆಗಿರುವ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕರು ಬಹಳಷ್ಟು ಜನ ಇದ್ದಾರೆ. ಬರೇ ಒಂದು 5% ಜನಗಳು ಮಾಡುವಂತಹ ಈ ಹೊಣಗೇಡಿ ಕೆಲಸಗಳು ಮತ್ತೆ ಈ ರೀತಿಯಾದಂತಹ ಏನು ಅಡ್ಕಸ್ಬಿ ಕೆಲಸಗಳು ಮಾಡ್ತಾರಲ್ಲ, ಅವರಿಂದ ಏನಾಗುತ್ತೆ, ಇಡೀ ಇಲಾಖೆಗೆ ಕಳಂಕ ಬರುತ್ತೆ. ಇಡೀ ವ್ಯವಸ್ಥೆ ಮೇಲೇನೆ ಒಂದ್ ರೀತಿ ಕಳಂಕ ಇದು. ಹೌದೌದು, ಯಾರೋ ಒಬ್ರು ಮಾಡೋದ್ರಿಂದ ಅಷ್ಟೇನೆ. ನಾವು ಮಾತಾಡ್ಬೇಕಾದ್ರೆ ನಮ್ಮ ಮಾತುಗಳ ಬಗ್ಗೆನೂ ನಾನು ನಿಗಾ ಇಟ್ಕೊಂಡೇ ಮಾತಾಡ್ಬೇಕು. ನಿನ್ನೆ ಮಾಡದಂತ ದಾಳಿ ಒಂದು ಪ್ರಾಮಾಣಿಕ ಪೊಲೀಸ್ ತಂಡದಿಂದ, ಡಿಸಿಪಿ ಅವರು ಆಗ್ಲಿ, ಕಮಿಷನರ್ ಆಗ್ಲಿ, ಎಸಿಪಿ ಆಗ್ಲಿ, ಅವರ ತಂಡವಾಗ್ಲಿ ಈ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆದ್ರೆ ಈ ಒಂದು ತಂಡದ ಕೆಲಸವನ್ನ ವಿಫಲಗೊಳಿಸ್ಲಿಕ್ಕೆ ಯಾರೋ ಒಬ್ಬ ಕೆಳ ಹಂತದಲ್ಲಿರುವಂತ ಅಧಿಕಾರಿ ಸಾಕು. ಒಂದ್ ಸಣ್ಣ ಇನ್ಫಾರ್ಮೇಶನ್ ಕೊಡೋದ್ರ ಮೂಲಕ ಇಡೀ ವಿಫಲಗೊಳಿಸಬಹುದು. ಇದಕ್ಕಿಂತ ಹೆಚ್ಚಾಗಿ ಅಲ್ಲಿ ನನ್ಗೆ ನೋವಾಗಿರುವಂತದ್ದು ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ, ಒಬ್ಬ ಅಧಿಕಾರಿ ತನ್ನ ಒಂದು ಅಧಿಕಾರವನ್ನ ಬಳಸ್ಕೊಂಡು ಒಂದು ಹೆಣ್ಣು ಮಗಳಿಗೆ ದರ್ಪ ತೋರುವಂತದ್ದು, ಹೆಣ್ಣು ಮಗಳನ್ನ ಹೋಗಿ ಅಲ್ಲಿ ಕಸಬು ಮಾಡಿಬಿಟ್ಟು ಬಾ, ಇಲ್ಲದಿದ್ರೆ ಒಳಗಾಕುವ ಲಾಕಪ್ ಒದಿತೀನಿ ಅಂತ ಹೇಳುವಂತದ್ದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಆ ನೋವನ್ನ ಕಮಿಷನರ್ ಅವ್ರ ಕಡೆ ಹಂಚ್ಕೊಂಡಿದ್ದೀನಿ. ನಾನ್ ಕೇಳ್ತಾ ಇರೋದು, ಇಲಾಖೆಯಲ್ಲಿ ಇಂಥವ್ರನ್ನ ಯಾವ ಅಧಿಕಾರಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಅದು ಪೊಲೀಸ್ನವರ ಗಮನಕ್ಕಿದೆ.
ನಾನೀಗ ಅದನ್ನ ಜಗಜ್ಜಾಹಿರ್ ಮಾಡಿದ್ರೆ ತನಿಖೆ ಬೇರೆ ದಿಕ್ಕಿನಲ್ಲಿ ಹೋಗ್ಬಿಡುತ್ತೆ. ನಾನು ಮಾಡುವ ಪ್ರಾಮಾಣಿಕ ಕೆಲಸವನ್ನ ಮಾಡಿ ಅವ್ರ ನಂಬರ್ ಕೊಟ್ಟಿದ್ದೀನಿ, ಅವ್ರ ಹೆಸರುಗಳನ್ನ ಹೇಳಿದ್ದೀನಿ, ಅವ್ರ ಮೇಲೆ ಕ್ರಮ ತಗೊಳ್ಳಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅಂತವರು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಈ ರೀತಿಯಾದಂತ ಕಸಬುಗಳು ಫ್ಲರಿಶ್ ಆಗ್ತವೆ. ಯಾಕೆಂತಂದ್ರೆ ಇವೆಲ್ಲವೂ ಕೂಡ ಗೊತ್ತಿಲ್ಲದೆ ನಡೆಯುವಂತ ಕೆಲಸಗಳು. ಮುಖ್ಯವಾಗಿ ಅಪರಾಧ ಇಲಾಖೆಯಲ್ಲಿರುವಂತಹ ಅಪರಾಧ ಪತ್ತೆ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಇದಕ್ಕೆ ಜೊತೆ ಸೇರ್ಕೊಳ್ಳೋದು, ಅಲ್ಲಿ ಹೋಗಿ ಮಲ್ಕೊಳ್ಳೋದು, ಅವ್ರ ಜೊತೆ ಮಸಾಜ್ ಮಾಡ್ಸ್ಕೊಂಡ್ ಬರೋದು ಅಥವಾ ಫಿಕ್ಸ್ ಮಾಡ್ಕೊಂಡ್ ಬರುವಂತದ್ದು ಇದೆಯಲ್ಲ, ಇದು ನಾವೆಲ್ಲರೂ ತಲೆ ತೆಗೆಸುವಂತ ಕೆಲಸ ಆಗುತ್ತೆ. ಅಂದ್ರೆ ಈ ದಂಧೆ ನಡೆಯೋಕೆ ಇವರೇ ದಾರಿ ಮಾಡ್ಕೊಡ್ತಾ ಇದ್ದಾರೆ ಅಂತ, ಇವರು ಕೂಡ ಉಪಯೋಗ ಪಡ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದಾರೆ. ಅದ್ರಲ್ಲೇನು ನಾವೇನು ಮಾತಾಡ್ಲಿಕ್ಕೆ ಮೀನಮೇಷ ಎಣಿಸುವಂತದ್ದು ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಇದು ಇವರ ಮೂಗಿನ ಕೆಳಗೆ ನಡೆಯುವಂತದ್ದು, ಮತ್ತೆ ದಾಳಿ ನಡೆಯದ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುವಂತದ್ದು, ದಾಳಿ ನಡೆಯುತ್ತೆ ಅಂತ ಇನ್ಫಾರ್ಮೇಶನ್ ಕೊಡುವಂತದ್ದು, ಬೇರೆಯವರಿಗೆ ಧಮಕಿ ಹಾಕುವಂತದ್ದು, ಅವ್ರ ಸವಾಸಕ್ಕೆ ಹೋದ್ರೆ ನೋಡಿ ಅಂತ, ಈ ರೀತಿಯಾಗಿ ಇಲಾಖೆಯ ಗಮನಕ್ಕೆ ಬರದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಇದನ್ನ ಗಮನಕ್ಕೆ ತರುವಂತ ಕೆಲಸವನ್ನ ನಾವು ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಇದೊಂದು ಯಕಚಿತ್ತ ದಾಳಿ ಆಗುತ್ತೆ. ಇಂಥದ್ದು ಹಿಂದೆನೂ ಸಾವಿರಾರು ನಡೆದಿರ್ತವೆ, ಮುಂದೆನೂ ಸಾವಿರಾರು ನಡೀತವೆ. ಆದ್ರೆ ಇದಕ್ಕೆ ಪುಷ್ಟಿ ಕೊಡುವಂತವನು ಇದಕ್ಕೆ ಶಕ್ತಿ ತುಂಬುವಂತಹ ಜನಗಳು ಯಾರಿದ್ದಾರೆ, ವೈಟ್ ಕಾಲರ್ಡ್ ಇವರಿದಾರಲ್ವಾ, ದರೋಡೆಕೋರ್ರು, ಅಂತವ್ರನ್ನ ಬಡಿಲಿಲ್ಲ ಅಂತಂದ್ರೆ ಈ ರೀತಿಯಂತದ್ದು ಹಣಬೆ ರೀತಿ ನಡೀತಾ ಇರುತ್ತೆ, ಬೆಳೆಯುತ್ತೆ. ಹೌದು. ಥ್ಯಾಂಕ್ ಯು ಸ್ಟ್ಯಾನ್ಲಿ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಅಂದ್ರೆ ಪೊಲೀಸರು ಕೂಡ ಈ ವೇಶ್ಯಾವಾಟಿಕೆ ದಂಧೆಗೆ ಎಷ್ಟೆಲ್ಲ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ, ಅವರು ಕೂಡ ಕೆಲವೊಂದು ಉಪಯೋಗಗಳನ್ನ ಮೇಡಮ್, ನಾನು ಕೊನೆಯದಾಗಿ ಹೇಳ್ತಾ ಇರೋದು ಏನು ಅಂತಂದ್ರೆ, ಕೊನೆಯದಾಗಿ ಅಂತ ಹೇಳಿದ್ರೆ ಪೊಲೀಸ್ನವ್ರನ್ನೇ ಬೈಯೋದ್ರಲ್ಲಿ ಅರ್ಥವಿಲ್ಲ. ಇದರಲ್ಲಿ ಪೊಲೀಸ್ನವ್ರದ್ದು ಪಾತ್ರನೂ ಇರುತ್ತೆ, ಕೆಲವು ಸಂಘಟನೆಗಳ ಪಾತ್ರನೂ ಇರುತ್ತೆ, ಸಂಘ ಸಂಸ್ಥೆಗಳ ಪಾತ್ರಗಳು ಇರ್ತವೆ, ಪುಡಾರಿಗಳ ಪಾತ್ರಗಳು ಇರ್ತವೆ, ಗೂಂಡಾಗಳ ಪಾತ್ರಗಳು ಇರ್ತವೆ. ಯಾವನು ಮೂರು ಬಿಟ್ಟಿರ್ತಾನೋ ಅವನು ಇದಕ್ಕೆ ಕೈ ಜೋಡಿಸ್ತಾನೆ. ಅವನು ಇಂಥವನೇ ಆಗ್ಬೇಕಂತ ಹೇಳ್ಬೇಕಾಗಿಲ್ಲ. ಯಾಕೆಂತಂದ್ರೆ ನಮ್ಗೆ ಒಂದು ಸೆನ್ಸಿಟೈಸ್ ಮಾಡ್ಬಿಡ್ತೀವಿ, ನಾವು ಸೆನ್ಸೇಷನ್ ಮಾಡ್ತೀವಿ. ಬಟ್ ಇವರೆಲ್ಲ ವ್ಯಕ್ತಿಗಳೇ, ಮುಖವಾಡ ಹಾಕೊಂಡಿರೋ ವ್ಯಕ್ತಿಗಳು. ಓಕೆ, ಥ್ಯಾಂಕ್ ಯು ಸ್ಟ್ಯಾನ್ಲಿ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.